ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಇವತ್ತು ಭರ್ಜರಿ ಮಳೆ. ಬೆಳಗಿನ ಜಾವ 3 ಗಂಟೆಗೆ ಶುರುವಾದಂತಹ ಮಳೆ ಇನ್ನೂ ಕೂಡ ಮುಂದುವರಿತಾ ಇದೆ. ಸಾಕಷ್ಟು ಏರಿಯಾಗಳಲ್ಲಿ ಭಾರಿ ಅನಾಹುತ ಆಗಿದೆ. 3 ಗಂಟೆಯಿಂದ ಬೆಂಗಳೂರಿನ ಮೆಜೆಸ್ಟಿಕ್, ಯಶವಂತಪುರ, ಗೊರಗುಂಟೆಪಾಳ್ಯ, ಮಲ್ಲೇಶ್ವರಂ, ಹೆಬ್ಬಾಳ ಮುಂತಾದ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ರಾಜಾಜಿನಗರ, ಸುಮ್ನಹಳ್ಳಿ, ಗೊರಗುಂಟೆಪಾಳ್ಯ, ಯಶವಂತಪುರ ಈ ಪ್ರದೇಶದಲ್ಲಂತೂ ವ್ಯಾಪಕವಾದ ಮಳೆಯಾಗಿದೆ. ಅಷ್ಟೇ ಅಲ್ಲ, ಕೆಂಗೇರಿ, ನಾಗರಭಾವಿ ಸೇರಿದಂತೆ ಹಲವೆಡೆ ಭಾರೀ ಮಳೆ ಆಗಿದೆ. ಈ ದಿಢೀರ್ ಮಳೆಯಿಂದ ವಾಹನ ಸವಾರರು ಪರದಾಡಿದ್ದಾರೆ ಇವತ್ತಂತೂ. ಅದರಲ್ಲೂ ಬೆಳಗ್ಗೆ ಹೊತ್ತು ಓಡಾಡ್ತಕ್ಕಂಥವ್ರಿಗೆ ತುಂಬ ಕಷ್ಟ ಆಗಿದೆ. ಭಾರೀ ಮಳೆಗೆ ರಸ್ತೆಯಲ್ಲೇ ನೀರು ನಿಂತುಬಿಟ್ಟಿದೆ. ಅದೆಲ್ಲ ಹೋಗಬೇಕು ಅಂದರೆ ಇನ್ನೂ ತುಂಬ ಟೈಮ್ ಬೇಕು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಮುಂಜಾನೆ 3 ಗಂಟೆಯಿಂದ ಶುರುವಾಗಿರ್ತಕ್ಕಂತಹ ಮಳೆ ಇದು. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗುಡುಗು ಸಿಡಿಲು ಸಹಿತ ಭಾರಿ ಮಳೆ. ಆ ಭಾರಿ ಮಳೆಯಿಂದಾಗಿ ಬೆಳಗಿನ ಜಾವ ಬೇರೆ ಬೇರೆ ಊರುಗಳಿಂದ ಬಂದು ಬೆಂಗಳೂರಿಗೆ ಬಂದು ಇಳಿತಕ್ಕಂಥವ್ರು ಬಸ್ ಮುಖಾಂತರ, ಟ್ರೈನ್ ಮುಖಾಂತರ ಅವ್ರವ್ರ ಏರಿಯಾಗೆ ಹೋಗೋಕ್ಕೆ ವಿಪರೀತ ಒದ್ದಾಡಿದ್ದಾರೆ. ಆಟೋಗಳು ಸಿಗ್ತಾ ಇಲ್ಲ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ತಾವೀಗ ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂತ. ಒಂದು ಮಳೆ ಅಲ್ಲ, ಉತ್ತರ ಕನ್ನಡ ಕರಾವಳಿಗೆ ಹೋಲಿಸ್ಕೊಂಡ್ರೆ ಇದೇನು ಮಳೆ ಅಲ್ಲ. ಆದರೆ ಈ ಒಂದು ಮಳೆಯನ್ನೇ ನಮ್ಮ ಬೆಂಗಳೂರು ತಡೆಯಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಬೆಳಗ್ಗೆಯಿಂದಲೂ ಕೂಡ ದಕ್ಷಿಣ ವಲಯ, ಉತ್ತರ ವಲಯದಲ್ಲಿ ವ್ಯಾಪಕವಾದಂತಹ ಮಳೆಯಾಗಿದೆ. ಕೆಂಗೇರಿಯಿಂದ ಶುರುವಾಗಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ನಿಮಗೆ ಅರ್ಧ ಮುಕ್ಕಾಲು ಬೆಂಗಳೂರಿನಲ್ಲಿ ಇವತ್ತು ವಿಪರೀತವಾದ ಮಳೆ. ಬೆಳಗ್ಗೆಯಿಂದಲೇ ಮಳೆ, 3 ಗಂಟೆಗೆ ಆರಂಭವಾದಂತಹ ಮಳೆ. ಇನ್ನು ಮುಂದಕ್ಕೆ ಗೊತ್ತಾಗಬೇಕು ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ, ಯಾವ ಯಾವ ಬಡಾವಣೆಗೆ ನೀರು ನುಗ್ಗಿದೆ, ಎಲ್ಲೆಲ್ಲಿ ಮರಗಳು ಮುರಿದು ಬಿದ್ದಿದೆ, ಇದೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಗೊತ್ತಾಗಬೇಕಾಗಿರ್ತಕ್ಕಂತಹ ವಿಚಾರಗಳು. ಮೆಜೆಸ್ಟಿಕ್, ಮಲ್ಲೇಶ್ವರಂ, ರಾಜಾಜಿನಗರ, ಭಾಷ್ಯಂ ಸರ್ಕಲ್ ಸೇರಿದಂತೆ ಅನೇಕ ಕಡೆ ಇದೇ ರೀತಿಯಾದಂತಹ ಮಳೆ. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಮಾಹಿತಿ. ಬಟ್ 3 ಗಂಟೆಯಿಂದ ಸುರಿದಂತಹ ಗುಡುಗು ಸಿಡಿಲು ಸಹಿತ ಮಳೆ ಸಾಕಷ್ಟು ನಷ್ಟ. ಅಂದರೆ ಇದೇನಾದರೂ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ, ಅಂದರೆ ಒಂದು 6 ಗಂಟೆ 7 ಗಂಟೆ ಹಂಗೆ ಬಂದಿದ್ದರೆ ಇದೇ ಮಳೆ ಅಧ್ವಾನ ಆಗ್ಬಿಡ್ತಾಯಿತ್ತು, ಅಸ್ತವ್ಯಸ್ತ ಆಗ್ಬಿಡ್ತಾಯಿತ್ತು. ಯಾಕೆಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಬೇಕು, ಎಲ್ಲರೂ ಶಾಲಾ ಕಚೇರಿಗಳಿಗೆ, ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋಗಬೇಕು. ಬಟ್ ಅಷ್ಟರಲ್ಲಿ ಮಳೆ ನಿಂತರೆ ಕಂಪ್ಲೀಟಾಗಿ ಸ್ವಲ್ಪ ಪರವಾಗಿಲ್ಲ. ಯಾಕೆಂದರೆ ಆ ನೀರೆಲ್ಲ ಹರಿದೋಗೋದಕ್ಕೆ ಸ್ವಲ್ಪ ಅವಕಾಶ ಸಿಗುತ್ತೆ. ಇನ್ನೂ ಏನಾದರೂ ಕಂಟಿನ್ಯೂ ಆಯಿತು ಅಂತಂದರೆ ಬೆಂಗಳೂರಿನಲ್ಲಿ ಕಷ್ಟ. ಹಾಗಿದೆ ಈ ಸದ್ಯದ ಪರಿಸ್ಥಿತಿ. ಬೆಳಗ್ಗೆ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ಎಲ್ಲ 3 ಗಂಟೆಗೆ ಶುರುವಾಗುತ್ತೆ. 3 ಗಂಟೆಗೆ ಶುರುವಾದ ವ್ಯಾಪಾರ ವಹಿವಾಟು ಎಲ್ಲ ವೆಹಿಕಲ್ಗಳ ಮೂಮೆಂಟ್ ಇದ್ದೇ ಇರುತ್ತಲ್ಲ, ಯಾವಾಗಲೂ ವೆಹಿಕಲ್ಗಳ ಮೂಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ತುಂಬ ಕಷ್ಟ. ಗ್ರಾಮೀಣ ಪ್ರದೇಶದಲ್ಲಾದರೆ ಪರವಾಗಿಲ್ಲ ಅಂತ ಅನ್ಬೋದು. ಯಾಕೆಂದರೆ ಜನ ಎಲ್ಲ ಎದ್ದೇಳದೆ 6 ಗಂಟೆಗೆ 6:30ಗೆ. ಸೊ ಈಗ ಹಾಗಲ್ಲ. ಬೆಂಗಳೂರಿನ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗುತ್ತೆ. ಒಂದು ವೇಳೆ ಏನಾದರೂ ಮಳೆ ಇದೇ ರೀತಿ ಕಂಟಿನ್ಯೂ ಆದರೆ, ನಿಂತರೆ ಪರವಾಗಿಲ್ಲ. ಆ್ಯಂಡ್ ಹವಾಮಾನ ಇಲಾಖೆ ಕೂಡ ಇದ್ರ ಬಗ್ಗೆ ಮೊದಲೇ ಮುನ್ನೆಚ್ಚರಿಕೆ ಕೊಟ್ಟಿತ್ತು. ಮುಂದಿನ 3 ದಿನ ಬೆಂಗಳೂರು ಸೇರಿದಂತೆ ಹಲವು ಕಡೆ ವ್ಯಾಪಕವಾದಂತಹ ಮಳೆ ಆಗುತ್ತೆ ಅಂತ. ಇದೊಂಥರ ದಿಢೀರ್ ಮಳೆ. ನಿನ್ನೆ ರಾತ್ರಿ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಮಳೆ ಬರುತ್ತೆ ಅಂತ. ಎಲ್ಲ ಆರಾಮಾಗಿ ಮಲಗಿದ್ರು. ತುಂಬ ತಡವಾಗೆದ್ದು ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೇನು ತೊಂದರೆ ಇಲ್ಲ. ಒಳ್ಳೆ ವೆದರು, ಚಳಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಇದರಿಂದ ತುಂಬ ತೊಂದರೆ ಆಗಿದೆ. ತುಂಬ ಅಂದರೆ ತುಂಬಾ ತೊಂದರೆ ಆಗಿದೆ. ಹಾಗಾಗಿ ಇನ್ನು ಮುಂದಕ್ಕೆ ಬೆಂಗಳೂರಿನ ಯಾವ ಏರಿಯಾಗಳಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತಕ್ಕಂಥ ಮಾಹಿತಿ ಬರಬೇಕು. ಸದ್ಯಕ್ಕಂತೂ ಬಿದ್ದಿರತಕ್ಕಂಥ ಭಾರಿ ಮಳೆ ವಾಹನ ಸವಾರರಿಗಂತೂ ತುಂಬ ಪರದಾಟ ಆಗಿದೆ. ವಾಹನ ಸವಾರರಿಗೆ, ಅದರಲ್ಲೂ ಕೂಡ ಈ 2 ವೀಲರ್ನಲ್ಲಿ ಓಡಾಡ್ತಕ್ಕಂಥವ್ರಿಗಂತೂ ತುಂಬಾ ಕಷ್ಟ. ಎಲ್ಲ ರೈನ್ಕೋಟ್ಸ್ ಹಾಕ್ಕೊಂಡು ವಿಧಿ ಇಲ್ಲದೆ ಕೆಲಸಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ. ಹಾಗೆ ನೋಡೋಕ್ಕೆ ಹೋದರೆ ರೋಡ್ ತುಂಬ ಏನು 2 ವೀಲರ್ಸ್ ಇರಲೇ ಇಲ್ಲ, ತುಂಬ ಕಡಿಮೆ. ಏನಿದ್ರೂ 4 ವೀಲರ್ಸ್ ಮತ್ತು ಆಟೋಗಳ ಓಡಾಟ ಇದೆ. ಬೆಳಗ್ಗೆನೇ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಇಲ್ಲದೆ ಇರತಕ್ಕಂಥವ್ರು, ಅನಿವಾರ್ಯವಾಗಿ 2 ವೀಲರ್ನಲ್ಲಿ ಹೋಗ್ತಕ್ಕಂಥವ್ರು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಧಾರಾಕಾರ ಮಳೆಗೆ ಬೆಂಗಳೂರು ಇವತ್ತು ಬೆಚ್ಚಿ ಬಿದ್ದಿದೆ. ಅದರಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಮಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊತೀನಿ. ಉಮೇಶ್, ಎಲ್ಲಿದ್ದೀರಾ? ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಏನಾದರೂ ರಿಪೋರ್ಟ್ ಸಿಗ್ತಾ ಇದೆಯಾ? ಈಗೇನಾದ್ರು ಮಳೆ ಕಡಿಮೆ ಆಗಿದೆಯಾ, ಹೇಗೆ? ಅರವಿಂದ್, ಕಳೆದ 2 ಗಂಟೆಗಳಿಂದ ಅಂದರೆ 4 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಶುರುವಾಗಿರುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ನೀವು ನೋಡ್ತಾ ಇರ್ಬೋದು, ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಇನ್ನೂ ಮಳೆ ಮುಂದುವರೆದಿರುವಂಥದ್ದು. ನಾನೀಗ ಸ್ಯಾಂಕಿ ಸಿಗ್ನಲಲ್ಲಿದ್ದೀನಿ. ಸ್ಯಾಂಕಿ ಸಿಗ್ನಲಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನೀರು ಹರಿಯುತ್ತಾ ಇರುವಂಥ ದೃಶ್ಯಗಳು ಕಾಣ್ತಾ ಇರುವಂಥದ್ದು. ಬೆಳ್ಳಂಬೆಳಗ್ಗೆ ಶುರುವಾದ ಈ ಮಳೆಯಿಂದಾಗಿ ವಾಹನ ಸವಾರರು ಒಂದು ರೀತಿಯಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನೀವು ನೋಡಿ, ಮುಂದೆ ಒಂದು ಆಟೋ ಹೋಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಿಗ್ನಲಲ್ಲೇ
ಅಷ್ಟೊಂದು ನೀರು ನಿಂತಿದೆ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಜಾಸ್ತಿ ಮಟ್ಟದಲ್ಲಿ ನೀರು ಹರಿತಾ ಇರುವಂಥದ್ದು. ಅಂದರೆ ಕಳೆದ ಒಂದು ವಾರಗಳಿಂದ ಅಷ್ಟವಾಗಿ ಬೆಂಗಳೂರಲ್ಲಿ ಮಳೆ ಇರಲಿಲ್ಲ. ಸೋಮವಾರ ಹೊರತುಪಡಿಸಿದರೆ 3-4 ದಿನಗಳಿಂದ ಗ್ಯಾಪ್ ಕೊಟ್ಟಿತ್ತು. ಆದರೆ ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಏಕಾಏಕಿ ಮಳೆ ಶುರುವಾಗಿರುವಂಥದ್ದು. ಹಾಗಾಗಿ ವಾಹನ ಸವಾರರು ಕೂಡ ಒಂದು ರೀತಿಯಾಗಿ ದಿಢೀರ ಶುರುವಾದ ಮಳೆಯಿಂದಾಗಿ ಹೈರಾಣಾಗಿರುವಂಥದ್ದು. ಅದೇ ಮಳೆಯಲ್ಲೇ ಕೂಡ ಬೈಕ್ ಸವಾರರೆಲ್ಲ ಪರದಾಡ್ತಾ ಇದ್ರೆ, ಇನ್ನು ಬೇರೆ ಬೇರೆ ಈ ಕಡೆ ಬೇರೆ ಬೇರೆ ವಾಹನಗಳು ಈಗ ಆ ರಸ್ತೆಯಲ್ಲೇ ಓಡಾಡೋದಕ್ಕೆ ಪರದಾಡ್ತಾ ಇರುವಂಥದ್ದು. ಉಳಿದಂತೆ ಅಂಡರ್ ಪಾಸ್ಗಳಾಗ್ಬೋದು, ಕೆಲವು ತಗ್ಗು ಪ್ರದೇಶಗಳಲ್ಲೂ ಕೂಡ ನೀರು ನುಗ್ಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ಮರ ಗಿಡಗಳು ಆ ರೀತಿಯಾಗಿ ಬಿದ್ದಿರೋದ್ರ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಈ ಜೋರಾಗಿ ಗಾಳಿ ಇಲ್ಲದ ಪರಿಣಾಮವಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಮರ ಗಿಡ ಬಿದ್ದಿರೋದ್ರ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಆದರೆ ಆ ಮಳೆಯನ್ನು ನೋಡೋದಾದರೆ ಬಹುತೇಕ ರಸ್ತೆಗಳಲ್ಲೆಲ್ಲ ನೀರು ತುಂಬಿಕೊಂಡಿರುವಂಥದ್ದು. ಅಂಡರ್ ಪಾಸ್ಗಳಲ್ಲಿ ಕೆಲವು ಕಡೆಗಳಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ BBMP ಅಧಿಕಾರಿಗಳು. ಇನ್ನಷ್ಟೇ ಅದ್ರ ಬಗ್ಗೆ ವರದಿ ಸಿಗಬೇಕಾಗಿದೆ. ಸದ್ಯಕ್ಕೆ 2 ಗಂಟೆಗಳಿಂದ ಮಳೆ ಸುರಿತಾ ಇದೆ. ಮಳೆ ಪರಿಣಾಮವಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆನೆ ವಾಕ್ ಮಾಡ್ತಾರೆ, ಏನು ವಾಕಿಂಗ್ ಏನು ಬರ್ತಾರೆ ಅವ್ರು ಯಾರು ಕೂಡ ಕಾಣಿಸ್ತಾ ಇಲ್ಲ. ಜೊತೆಗೆ ಇನ್ನೂ ಕೂಡ ಏನು ಮಳೆ ಮುಂದುವರಿತಾ ಇರೋ ಪರಿಣಾಮವಾಗಿ ಇನ್ನೇನಾದರೂ ಅವಘಡಗಳು ಸಂಭವಿಸಿದ್ರ ಬಗ್ಗೆ ವರದಿ ಆಗಬೇಕಾಗಿರುವಂಥದ್ದು. ಬಟ್ ಉಮೇಶ್, ಈಗ ಆಷಾಢ ಕಳೆದಿರೋದ್ರಿಂದ ಗಾಳಿ ಕೂಡ ಕಡಿಮೆ ಆಗಿದೆ. ಇವತ್ತು ಬಿದ್ದ ಮಳೆಯ ಜೊತೆಗೆ ಗಾಳಿನೂ ಕೂಡ ರಭಸವಾಗಿ ಬೀಸಿದ್ದಿದ್ರೆ ಮರಗಳು ಬೀಳೋದು ಅದು ಇದು ಎಲ್ಲ ತುಂಬ ವರದಿ ಆಗ್ತಾ ಇತ್ತು. ಬಟ್ ಗುಡುಗು ಮತ್ತು ಮಳೆ ರಭಸವಾಗಿರೋದ್ರಿಂದ ಅಷ್ಟೊಂದು ಮರಗಳು ಧರೆಗುರುಳಿರ್ತಕ್ಕಂಥ ಮಾಹಿತಿ ಅಂದರೆ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನ್ಸುತ್ತಾ? ಅರವಿಂದ್, ಅದಕ್ಕೆ ಇನ್ನೂವರೆಗೂ ಕೂಡ ನಮಗೆ BBMP ಕಂಟ್ರೋಲ್ ರೂಮ್ಗೂ ಕೂಡ ಇಲ್ಲಿವರೆಗೂ ಮರ ಬಿದ್ದಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಬಂದಿಲ್ಲ. ಅದು ಹೊರತುಪಡಿಸಿದ್ರೆ ಕಳೆದ 2 ಗಂಟೆಗಳಿಂದ ಮಳೆ ಬೀಳ್ತಾ ಇದೆ. ಮಳೆ ಬೀಳ್ತಾ ಇದ್ರೂ ಕೂಡ ಜೋರಾದ ಗಾಳಿ ಇಲ್ಲದ ಪರಿಣಾಮವಾಗಿ ಅಷ್ಟೊಂದು ಅವಘಡಗಳು ಸಂಭವಿಸಿಲ್ಲ. ಏನು ಮಳೆ ಬಿದ್ದ ಪರಿಣಾಮವಾಗಿ ಸಾಕಷ್ಟು ಕಡೆಗಳಲ್ಲಿ ನೀರು ನುಗ್ತಾ ಇದೆ. ಒಂದು ಜೊತೆಗೆ ವಾಹನ ಸವಾರರು ಒಂದು ರೀತಿಯಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕೆಂದರೆ ಕಳೆದ 5-6 ದಿನಗಳಿಂದ ಏನು ಮಳೆ ಇರಲಿಲ್ಲ. ಹಾಗಾಗಿ ವಾಹನ ಸವಾರರು ಕೂಡ ಅದಕ್ಕೆ ಬೇಕಾದಂಥ ಯಾವುದೇ ತಯಾರಿ ಮಾಡ್ಕೊಂಡಿರಲ್ಲ. ಇವತ್ತು ಏಕಾಏಕಿ ಬೆಳಗಿನ ಜಾವದಿಂದಲೇ ಜೋರಾಗಿ ಮಳೆ ಸುರಿತಾ ಇರುವ ಪರಿಣಾಮವಾಗಿ ದಿಢೀರಂತ ಮಳೆ ಬಂದ ಪರಿಣಾಮವಾಗಿ ಇವತ್ತು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದ್ದರೆ, ಮತ್ತೊಂದಕ್ಕಷ್ಟೇ ಒಂದಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಯಾವುದೇ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿರಲ್ಲ. ಅಂಥ ಕಡೆ ನೀರು ಮನೆಗಳಿಗೆ ಬೇರೆ ಬೇರೆ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಬೆಳಗ್ಗೆ ಕೆಲಸಕ್ಕೆ ಹೋಗೋರ್ಗಂತೂ ನಿಜಕ್ಕೂ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಏನು ಅವರು ಕೆಲವರೆಲ್ಲ ವಾಹನಗಳಲ್ಲಿ ಹೋಗ್ಬೇಕಾಗತ್ತೆ. ಅದರಲ್ಲೂ ಬೈಕ್ ಓಡಿಸೋಂಥವ್ರಿಗಂತೂ ಬೆಳಗ್ಗೆನೇ ಈಗ ಮಳೆ ಬಂದಿರೋ ಪರಿಣಾಮವಾಗಿ ಅವರು ಓಡಾಡೋದಕ್ಕೆ ಪರದಾಡ್ತಾ ಇರುವಂಥದ್ದು. ಇನ್ನು ನೀವು ಈ ರಸ್ತೆಯಲ್ಲಿ ನೋಡ್ಬೋದು, ನೀವು ಸುಮಾರು ಒಂದು ಅರ್ಧ ಅಡಿಗೂ ಹೆಚ್ಚು ನೀರು ನಿಂತಿರುವಂಥದ್ದು. ವಾಹನ ಗುಡುಗಳು ಕೂಡ ಅದರಲ್ಲೇ ನಿಧಾನಕ್ಕೆ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇರುವಂಥದ್ದು. ಈಗ ಕೊಂಚ ಮಟ್ಟಿಗೆ ಕಡಿಮೆ ಆಗಿದ್ರು ಕೂಡ 4 ಗಂಟೆ ಏನಿದೆ ಆ ಸಂದರ್ಭದಲ್ಲಿ ಜೋರಾಗೆ ಮಳೆ ಬಿದ್ದಿದ್ದಂಥದ್ದು. ನೀವು ನೋಡಿ, ಒಂದು ಆಟೋ ಸುಮಾರು ಅರ್ಧ ಅಡಿಗೂ ಹೆಚ್ಚು ನೀರಿದೆ. ಇದು ಸಿಗ್ನಲ್ ಆಗಿರೋ ಕಾರಣಕ್ಕೂ ಕೂಡ ನೀರು ಹರಿದು ಹೋಗ್ತಾ ಇದೆ. ಆದರೂ ಕೂಡ ಇಷ್ಟೊಂದು ನೀರಿದೆ ಅಂದರೆ ತಗ್ಗು ಪ್ರದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಲ್ಲುತ್ತೆ ಅನ್ನೋದನ್ನು ನಾವು ಊಹಿಸ್ಕೋಬೋದು. ಅದರಲ್ಲೂ ಬೆಂಗಳೂರಿನ ಶಾಂತಿನಗರ ಆಗ್ಬೋದು, ಮೆಜೆಸ್ಟಿಕ್ ಏರಿಯಾ ಆಗ್ಬೋದು, ಚಿಕ್ಕಪೇಟೆ ಈ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನಷ್ಟೇ ಅದ್ರ ಬಗ್ಗೆ ಕೂಡ ವರದಿ ಆಗಬೇಕಾಗಿರುವಂಥದ್ದು. ಈಗ ಸದ್ಯಕ್ಕಿನ್ನೂ ಕೂಡ ಮಳೆ ಬೀಳ್ತಾ ಇದೆ, ಬಟ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಇನ್ನೂ ಮಳೆ ಮುಂದುವರೆದಿರುವಂಥದ್ದು. ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗೆ. ಇದು ಸದ್ಯದ ಬೆಂಗಳೂರಿನ ಪರಿಸ್ಥಿತಿ. ಮಳೆಯಿಂದಾಗಿ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಬಟ್ ಬೆಂಗಳೂರಿನಲ್ಲಿ ಮಳೆ ಕಡಿಮೆ ಇತ್ತು. ಹಾಗೆ ನೋಡೋಕೆ ಹೋದರೆ ಕಳೆದ ವಾರ ಬಿದ್ದಂತಹ ಮಳೆ ಅದಾದಮೇಲೆ ಮಳೆನೇ ಆಗಿರಲಿಲ್ಲ. ಬೇರೆ ಕಡೆ ಎಲ್ಲ ಕಡೆನೂ ಮಳೆ ಆಗ್ತಾಯಿತ್ತು, ಬೆಂಗಳೂರಿಗೆ ಮಳೆ ಇಲ್ಲ ಅಂತ. ಬಟ್ ಅದು ರಾತ್ರಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆ ಒಂದು ಪ್ರಾಬ್ಲಮ್ ಅಂತ. ಬೆಳಗಿನ ಜಾವ 3 ಗಂಟೆ 4 ಗಂಟೆಯಿಂದ ಮಳೆ ಆಗ್ತಾಯಿತ್ತು.